ವರ್ಷದಲ್ಲಿ 2 ಬಾರಿ ಹನುಮ ಜಯಂತಿಯನ್ನ ಆಚರಿಸಲು ಕಾರಣ ಏನು? ಶ್ರೀರಾಮನ ಪರಮ ಭಕ್ತನಾದಂತಹ ಹನುಮನ ಜನ್ಮದಿನವನ್ನ ವಿವಿಧ ಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಆದರೆ ಹನುಮ ಜಯಂತಿಯನ್ನ ವರ್ಷಕ್ಕೆ ಒಮ್ಮೆ ಆಚರಿಸುವುದಿಲ್ಲ, ಬದಲಾಗಿ 2 ಬಾರಿ ಆಚರಿಸಲಾಗುತ್ತೆ. ಆದರೆ ಯಾಕೆ 2 ಬಾರಿ ಆಚರಿಸಲಾಗುತ್ತೆ ಅಂತ ನಿಮಗೆ ಗೊತ್ತಾ? ಈ ವರ್ಷ ಚೈತ್ರ ಪೌರ್ಣಿಮೆ ಏಪ್ರಿಲ್ 12ರಂದು ಬರುತ್ತೆ. ಪಂಚಾಂಗದ ಪ್ರಕಾರ ಚೈತ್ರ ಪೂರ್ಣಿಮಾ ತಿಥಿ ಏಪ್ರಿಲ್ 12ರಂದು ಬೆಳಿಗ್ಗೆ 3:20ಕ್ಕೆ ಪ್ರಾರಂಭವಾಗುತ್ತೆ. ಅದೇ ಸಮಯದಲ್ಲಿ ಏಪ್ರಿಲ್ 13ರಂದು ಬೆಳಿಗ್ಗೆ 5:52ಕ್ಕೆ ಮುಕ್ತಾಯಗೊಳ್ಳುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಏಪ್ರಿಲ್ 12ರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ. ಹನುಮ ಜಯಂತಿಯನ್ನು 2 ಬಾರಿ ಯಾಕೆ ಆಚರಿಸಲಾಗುತ್ತೆ? ಹನುಮ ಜಯಂತಿಯನ್ನು ವರ್ಷಕ್ಕೆ 2 ಬಾರಿ ಆಚರಿಸಲಾಗುತ್ತೆ. ಒಂದು ಚೈತ್ರ ಪೌರ್ಣಿಮೆ ದಿನ ಅಂದರೆ ಆಂಜನೇಯನ ಜನ್ಮದಿನ, ಇನ್ನೊಂದು ಕಾರ್ತಿಕ ಕೃಷ್ಣ ಚತುರ್ದಶಿ ದಿನ, ವಿಜಯ ಅಭಿನಂದನ್ ಮಹೋತ್ಸವದಂದು. ಯಾಕಂದ್ರೆ ಒಂದು ಕತೆ ಹನುಮಂತನ ಜನನಕ್ಕೆ ಸಂಬಂಧಿಸಿದೆ, ಇನ್ನೊಂದು ಪ್ರಜ್ಞೆ ತಪ್ಪಿದ ನಂತರ ಹನುಮಂತ ಮತ್ತೆ ಜೀವ ಪಡೆದ ಅಂತ ಹೇಳಲಾಗುತ್ತೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ. ಹೀಗಾಗಿ ಈ ದಿನವನ್ನ ಹನುಮಂತನ ಅವತಾರ ಹಬ್ಬವೆಂದು ಆಚರಿಸಲಾಗುತ್ತೆ. ಅದೇ ಸಮಯದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನ ಹನುಮಂತನ ವಿಜಯ ಅಭಿನಂದನ್ ಮಹೋತ್ಸವ ಅಂತ ಆಚರಿಸಲಾಗುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮಂತ ಚೈತ್ರ ಪೂರ್ಣಿಮೆಯಂದು ಜನಿಸಿದ. ಈ ದಿನವನ್ನ ಅವರ ಜನ್ಮದಿನ ಅಂತ ಆಚರಿಸಲಾಗುತ್ತೆ. ಹಾಗೆ ಕಾರ್ತಿಕ ಕೃಷ್ಣ ಚತುರ್ದಶಿಯಂದು ತಾಯಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನ ನೀಡ್ತಾಳೆ. ಹೀಗಾಗಿ ಈ ದಿನದಂದು ಮತ್ತೊಮ್ಮೆ ಹನುಮ ಜಯಂತಿಯನ್ನ ಆಚರಿಸಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.